ಎನ್ನುವಂತಹ ಕೋಲಕ್ಕೆ ಮಗರ ಮಹೇಶ್ವರ ಎನ್ನುವಂತಹ ದೀರ್ಘದೊರೆಗೆ ಆಯ್ದುತ್ತವೆ ಧಾವಿಸಿ ನೋಡುತ್ತಾ ಇದ್ದೇನೆ. ಶೋಕಾಗಾರವನ್ನು ಸೇರಿದ್ದೀರಿ. ಕೈಯಲ್ಲಿ ಕೈ ಬಡಿಸುತ್ತಾ ಇಲ್ಲ, ತಡೆಯಲ್ಲಿ ಸಿಂಧೂರ ಇಲ್ಲ, ನುಡಿಯಲ್ಲಿ ಹೂವಿಲ್ಲ. ಬಿಳಿಯುವ ಸಂದರ್ಶಿಕೊಂಡಿದ್ದೀರಿ. ಕಣ್ಣೀರನ್ನು ಸುರಿಸುತ್ತಾ ಧೋರಣಿಯ ಮೇಲೆ ಹೊರಡುತ್ತಾ ಇದ್ದೀರಿ. ಇದಕ್ಕೆ ಕಾರಣ ಅವಶ್ಯಕತೆ ಇಲ್ಲ. ದುರದಿರುವಂತಹ ಮಹಿಷಾಸುರ ಇರುತ್ತಾರೆ. ಯಾರಿಂದ ಏನೋ ಆಯ್ತು ಹೇಳುತ್ತಾರೆ. ಅಮ್ಮ ಏನಾಯ್ತು ಎನ್ನುವ ಹಾಗೆ ಪ್ರಶ್ನೆಗಳ ಸುರಿಮಳೆ. ಏನು ಅಂತ ಹೇಳಿ ಮಗನೇ, ನಿನಗೂ ತಿಳಿದಿರುವಂತಹ ವಿಷಯ. ನಿನ್ನ ತಂದೆ ದೇವಲೋಕವನ್ನು ಬಯಸಿ ದೇವಲೋಕದವರೆಗಾಗಿ ಹೋದದ್ದು. ಆ ಹೊತ್ತಿಗೆ ದೇವಲೋಕದಲ್ಲಿರುವಂತಹ ಎಲ್ಲರನ್ನು ಗೆದ್ದು ನಿನ್ನ ತಂದೆ ಸಿಂಹಾಸನವನ್ನೇ ಏರಿರುವಂತೆ ಪೀಠವನ್ನೇ ಎಲ್ಲವರನ್ನ ಗೆದ್ದು ಸಿಂಹಾಸನ ಏರಿದಂತಹ ವಿಚಾರ ಇದೆಲ್ಲ ಸಂತೋಷ ವಿಚಾರವೇ. ಸಂತೋಷ ಪಡುವ ವಿಷಯವೇ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಸಂತೋಷ ಹೆಚ್ಚು ಉಳಿಲಿಲ್ಲ ಮಗು. ಮಗ ಸಿಂಹಾಸನವನ್ನು ಏರಿ ರಾರಾಜಿಸುವಂತಹ ಸಂದರ್ಭ. ಅವನು ಒಬ್ಬ ಯಕ್ಷ ಎನ್ನುವ ಬಂದರಂತೆ. ಬಂದದ್ದು ಮಾತ್ರ ಅಲ್ಲ, ನಿನ್ನ ತಂದೆಯನ್ನು ಕೊಂದರಂತೆ. ಅಳಿದರೆ ತಾಯೇ ಅಡ್ಡ ಮಾಡಿಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ಹಣೆಗೆ ಪ್ರೀತಿಯ ಮುತ್ತನ್ನು ಕೊಡುತ್ತಾ ಇದ್ದಂತಹ ನಮ್ಮ ತಂದೆ ಅಳಿದರೆ ನಾವೆಲ್ಲ ಅನಾಥರಾಗಿ ಹೋದೇವೆ. ನಿನ್ನ ಕುಕ್ಕು ಭಾಗ್ಯ ಅಳಿತೆ ತಾಯೇ. ಅಮ್ಮ ಅಮ್ಮ ಹಾಗಾದ್ರೆ ನಮ್ಮ ತಂದೆಯನ್ನು ಕಂದವ ಆ ದುಷ್ಟ ಸುರಪತಿಯ ತಾಯೇ. ಅಲ್ಲ 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 ಯಕ್ಷ
ಯಕ್ಷಣೆ ಹೋಗಲಿ ಗಿಕ್ಷಣೆ ಹೋಗಲಿ ಅಲ್ಲಾತ್ರ ಯಕ್ಷಣ ಶಂಕರನೇ ಬರಲಿ ಬೆಚ್ಚು ಮೊದಲು ನಿಮಗೆ ಅರ್ಥ ವೈಶ್ಯನಲ್ಲ ಕೊಡಿಯಪ್ಪಣೆ ಹೋಗುತ್ತೇನೆ ಸುರರನ್ನ ಬಗ್ಗೊಡಿದ್ದೇನೆ ತ್ರಿಮೂರ್ತಿಗಳಿದ್ದಾದರೂ ಅವರನ್ನ ನಾನು ಬರ್ತೇನೆ ಕೊಡಿಯಪ್ಪಣೆ ಮಗನೇ ಹೋಗ್ತೀನಿ ಹೋಗುತ್ತೇನೆ ಮಗ ಏನಾಯ್ತು ನಿನ್ನ ವೇಗಕ್ಕೆ ನಾನು ಕಡಿವಾಣ ಹಾಕ್ತೇನೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಕು. ಹಾಗೆ ಹೋಗುತ್ತೇನೆ ಸುಮ್ಮನೆ ಸಂಬಂಧಿಸಿದ್ದೆ ವಿಶ್ವಾಸ ನನಗುಂಟು ಮಗನೇ. ನೀನಾಡಿದಂತಹ ಮಾತನ್ನು ಕೇಳುವಾಗ ಈಗ ನನಗೆ ಸಂತೋಷ ಆಗುತ್ತೆ. ನನ್ನ ಹೆತ್ತೊಡನೆ ಸಾರ್ಥಕವಾಯಿತು ಎನ್ನುವ ಹಾಗೆ ಭಾವಿಸಿಕೊಳ್ತಾ ಇದ್ದೇನೆ. ನಿನ್ನ ಈ ಛಲದ ನುಡಿ ಮಾತ್ರ ಅವರನ್ನು ಖಂಡಿತ ಮಾಡುತ್ತೆ ಎನ್ನುವುದರಲ್ಲಿ ಯಾವ ಅನುಮಾನವಿಲ್ಲ. ಯಾಕಮ್ಮ ಸಂಶಯವನ್ನು ತೊಡಗಲ್ಲ ಇಲ್ಲವೇ ನೀನು ಮಾತ್ರ ಹೋಗುವ ದೇವಲೋಕಕ್ಕೆ ಮುಂದೆ ಅದೆಷ್ಟೋ ದಾನವರು ಹೋದುಕೊಂಡು ಎಲ್ಲಿವರೆಗೆ ಕೇಳಿದ್ರು ನಿನ್ನ ತಂದೆಯೂ ಹೋದವರಿದ್ದಾರೆ. ಹಾಗಾದ್ರೆ ನಿನ್ನ ತಂದೆ ಬಲದಲ್ಲಿ ಸಾಮಾನ್ಯರೇ ಅಲ್ಲವೇ ಅಲ್ಲ. ಹಿಂದೆ ಅದೆಷ್ಟೋ ದಾನವರು ಬಲಾನ್ವಿತರಾದರೂ ಸಹ ದೇವಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ದೈವ ಬಲದಿಂದ ನಾವು ವಂಚಿತರಾದವರು. ಮಗು, ನೀನು ಎಷ್ಟೇ ಶಕ್ತಿಯನ್ನು ಪ್ರದರ್ಶಿಸಿ ಆ ಪೀಠವನ್ನು ಅಲಂಕರಿಸಿದ್ರು ಸಹ ಶಾಶ್ವತವಾಗಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಒಬ್ಬನಿದ್ದಾನೆ, ಹರಿಯಮಯ್ಯ ಹರಿ. ಹೌದು, ಯಾವತ್ತಿಗೂ ಸುಮನಸರ ಪಕ್ಷವನ್ನಂತೂ ಅಲ್ಲಿವರೆಗಾಗಿ ಬರ್ತಾನೆ, ನಮಗೆ ಅನ್ಯಾಯವನ್ನೇ ಮಾಡುವವನಿದ್ದಾನೆ. ಆದ್ದರಿಂದ ನೀನೊಂದು ಉಪಾಯವನ್ನು ಮಾಡಬೇಕು. ದೈವ ಬಲ ಇಲ್ಲ ಅಂತ ಹೇಳಿದ್ನ, ಅಧಿಕ ಬಲ ನಿನ್ನದ್ದಾದ್ರೆ ದೈವ ಬಲವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು. ಹೇಗೆ? ಘೋರ ಕಾನೂನವನ್ನು ಸೇರಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸಿ ನೀನು ವರವನ್ನು ಪಡೆದೆ ಅಂತಾದ್ರೆ ನಿನ್ನನ್ನು ಹಿಡಿಯುವ ಮಗ ಯಾರಿದ್ದಾನೆ ಮಗು? ಆಗಲಿ ತಾಯೇ, ನಿನ್ನ ಇಚ್ಛೆಯನ್ನು ಅಲ್ಲಗಳೆಯಲಾರೆ. ಅದು ಒಂದಮ್ಮ, ಏನು ನೋಡ್ತಾ ಇದ್ದೇನೆ. ಕೆಲವರೆಲ್ಲ ಪಿಳಿ ನನ್ನನ್ನೇ ನೋಡ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ಎದ್ದೆದ್ದು ಓಡುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಕೆಲವರೆಲ್ಲ ಎಷ್ಟೊತ್ತಿಗೆ ಹೋಗುವುದಂತ ಕಾಯ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ಅದನ್ನೇ ತೂಕಡಿಸುತ್ತಾ ಇದ್ದಾರೆ. ಇವರೆಲ್ಲ ಯಾಕಮ್ಮ ಹೀಗೆ? ಅದು ಅವ್ರು ಯಾರು ಹೊಸಬರಲ್ಲ, ಮತ್ತೆ ಎಲ್ಲ ನಮ್ಮವ್ರೆ. ಹಾಗಾದ್ರೆ ಹೀಗಾಗುವುದಕ್ಕೆ ಕಾರಣ ನಿನ್ನ ನೋಡ್ಲಿಲ್ವಾ? ನೋಡಿದ್ರು, ಆದ್ರೂ ಈ ಅವತಾರದಲ್ಲಿ ನೋಡಿದ್ದಿಲ್ಲ. ಹೌದಾ? ಈ ಅವತಾರದಲ್ಲಿ ನಾನು ಹೀಗೆ ಬಂದದ್ದು ಇಲ್ಲಲ್ಲ. ಅಲ್ವಾ? ಸಣ್ಣ ಮಗುವಾಗಿ ಕಾಣಿಸಿಕೊಂಡವ ನೀನು, ಇದುವರೆಗೂ ಹಾಗೆ ಇದ್ದವ. ಹಾಗಾಗಿ ಪ್ರೀತಿಯಿಂದ ನಿನ್ನ ತಲೆ ನೇವರಿಸಿ ಹೋಗ್ತಾ ಇದ್ರವರೆಲ್ಲ ಈಗ ಹೆದರ್ಕೊಂಡಿದ್ದಾರೆ. ಹೌದಾ? ಅರ್ಥೈಸಿಕೊಂಡಿದ್ದೇನೆ. ನನಗೂ ಗೊತ್ತಾಯ್ತು ಯಾಕೆ. ಅರಾಜಕತೆ ಸೃಷ್ಟಿಯಾಗಿದೆ. ಈಗಾಗಲೇ ನಮ್ಮ ತಂದೆಯವರು ಕಳೆದುಕೊಂಡು ರಾಜ್ಯದ ಅರಾಜಕತೆಯಿಂದ ಬಳಲುತ್ತಾ ಇದೆ. ಮುಂದೆ ನಮ್ಮನ್ನು ಕಾಪಾಡುವವರು ಯಾರಿದ್ದಾರೆ ಎನ್ನುವ ಹಾಗೆ ಭಯ ಆತಂಕ ಎಲ್ಲವೂ ಅವರಲ್ಲೂ. ಇವರಲ್ಲಿ ಧೈರ್ಯ ಬರಬೇಕಂತಾದ್ರೆ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಈ ಮಹಿಷನಿದ್ದಾನೆ. ನಾನು ಎಷ್ಟಿರೋದನ್ನು ತೋರಿಸಿ ಹೋಗ. ತೋರಿಸಾಯ್ತು. ಈಗ ಮಾಡಬೇಕಾದದ್ದೇನು ಕೇಳು. ಸಂಕ್ಷಿಪ್ತವಾಗಿ ಸಂಕ್ಷೇಪವಾಗಿ ನಿನಗೆ ಇಲ್ಲಿ ಅಧಿಕಾರವನ್ನ ವಹಿಸಿಕೊಡ್ತೇನೆ. ಪಟ್ಟದ ಕತ್ತಿಯನ್ನು ಕೊಡುವುದರ ಮೂಲಕ ಮತ್ತೆ ಬರವನ್ನು ಪಡೆದು ಬಂದ ಬಳಿಕ ವಿಧಿವತ್ತಾಗಿ ಆಚರಣೆ ಮಾಡೋಣ. ಮತ್ತೆ ಕುಳಿತುಕೋಬಹುದು.